ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ನೂಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಸಾಕಷ್ಟು ದಾನದ ವಿಚಾರಗಳು ಮಾತಾಡುವಾಗ ತುಂಬ ಜನಕ್ಕೆ ತುಂಬ ರೀತಿಯಾಗಿರುವಂಥ ದಾನಗಳು ಹೇಳಿದಾಗ ಹೌದು ಈ ರೀತಿಯಾಗಿರುವಂಥ ದಾನ ಮಾಡಿದ್ರೆ ನನಗೆ ಲೈಫಲ್ಲಿ ಒಳ್ಳೇದಾಗತ್ತೆ ಅಂತ ಅನ್ಕೊಳ್ತಿರ್ತಾರೆ. ಇನ್ನು ಸಾಕಷ್ಟು ಜನ ಹೇಳುವಂಥದ್ದು ಅನ್ನದಾನ ಮಾಡಿ, ನಿಮ್ಮ ಕೈಲಾದಷ್ಟು ಅನ್ನದಾನ ಮಾಡಿ ಅಂತ ಹೇಳ್ತಿರ್ತಾರೆ. ಆದರೆ ಕೆಲವರು ಎಂಥ ಕಷ್ಟದ ಪರಿಸ್ಥಿತಿಲಿ ಇರ್ತಾರೆ ಅಂದರೆ ಅವ್ರಿಗೆ ಅನ್ನದಾನ ಮಾಡೋಕ್ಕೂ ಶಕ್ತಿ ಇರೋದಿಲ್ಲ. ಆದರೆ ಏನೋ ಒಂದು ಮಾಡಬೇಕು ಅಂತ ಆಸೆ ಇರುತ್ತೆ, ಆದರೆ ಪ್ರತಿಫಲ ಪಡ್ಕೊಳ್ಬೇಕು, ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋ ಆಸೆ ಆಕಾಂಕ್ಷೆ ಇದ್ದೇ ಇರುತ್ತೆ. ಸೊ ಅಂಥವ್ರಿಗೆ ಏನು ಮಾಡಬೇಕು ಗುರುಗಳೇ? ಅನ್ನದಾನ ಮಾಡಿ ಒಳ್ಳೇದಾಗತ್ತೆ ಹೇಳಿರ್ತಾರೆ, ಆಗೋರು ಮಾಡ್ತಾರೆ, ಒಳ್ಳೇದನ್ನ ಕಂಡುಕೊಳ್ತಾರೆ. ನನ್ನ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ, ಆದರೂ ಒಳ್ಳೆ ಫಲ ಬೇಕು ಅಂತ ಕಾಯ್ತಾ ಇದ್ದೀನಿ. ಸೊ ನನಗೂ ಒಳ್ಳೇದಾಗಬೇಕಂದ್ರೆ ಏನು ಮಾಡಬೇಕು ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅಲ್ಲ ದಾನ ಧರ್ಮಗಳು ಬಹಳ ಇದ್ದಾವೆ. ಯಾರ್ಯಾರು ಯಾವುದು ಎಷ್ಟು ಮಾಡುತ್ತಾರೋ ಅಷ್ಟೆಲ್ಲ ಸಿಗ್ತವೆ. ಅದಂತೂ ಸತ್ಯ. ಕೊಟ್ಟದ್ದು ತನಗೆ, ಬಚ್ಚಿಟ್ಟಿದ್ದು ಪರರಂಗೆ. ನಿಮಗೆ ಗೊತ್ತಿದೆ, ಶ್ರೇಷ್ಠತಮವಾಗಿರೋಂಥ ದಾನ. ನಮ್ಮ ಹುಡುಗ ಮೊನ್ನೆ ಒಂದು ಶ್ಲೋಕ ಹೇಳ್ದ, ಅವನಿಗೆ ಶ್ಲೋಕದ ಗಂಧವೇ ಇಲ್ಲ, ಅವನು ಶ್ಲೋಕ ಹೇಳ್ದ. ಅದು ಕೂಡ ಅದ್ಭುತವಾಗಿರತಕ್ಕಂತಹ ಕ್ಷಣಿಕ ತೃಪ್ತಿ ಅನ್ನದಾನೇನ, ಕ್ಷಣಿಕ ತೃಪ್ತಿ ಅನ್ನದಾನೇನ, ಶಾಶ್ವತ ತೃಪ್ತಿ ವಿದ್ಯಾದಾನೇನ ಅಂತ ಶ್ಲೋಕ ಹೇಳಿದೆ. ನಿಜ ಅನ್ನಿಸ್ತಿದ್ದು. ಬಹಳ ಚೆನ್ನಾಗಿರ್ತಕ್ಕಂಥದ್ದು. ಸುಭಾಷಿತಗಳಲ್ಲಿ ಒಂದಷ್ಟು ಅವನು ಕಂಠಪಾಠ ಮಾಡ್ಕೊಂಡಿದ್ದ. ಅವನೀಗ ಜಾಬ್ ಮಾಡ್ತಿದ್ದಾನೆ. ಅವನೆಲ್ಲೋ ಕಾಲೇಜ್ನಲ್ಲಿ ಓದಿಕೊಂಡು ಕೆಲವು ಶ್ಲೋಕವನ್ನು ವ್ಯಕ್ತಪಡಿಸ್ತಾನೆ. ಆದರೆ ಈ ಅನ್ನದಾನವೂ ಕೂಡ ಮಾಡಲಿಕ್ಕೆ ಆಗದೆ. ಇನ್ನು ಗೋದಾನ, ಭೂದಾನ, ಸುವರ್ಣದಾನ, ಯಥೇಚ್ಛಾಗಿರೋ ದಾನಗಳಿದ್ದಾವೆ. ಯಾರ್ಯಾರು ಯಾವುದನ್ನು ಮಾಡಿದ ಅದನ್ನು ಪಡ್ಕೊಂಡೇ ಇದ್ದಾರೆ, ಪಡ್ಕೊತಾರೆ ಕೂಡ. ಭೂದಾನವನ್ನು ಯಾರು ಮಾಡುತ್ತಾರೋ ಅವರಿಗೆ ಸ್ವರ್ಗದಲ್ಲಿ ರಾಜನಾಗ್ತಾರೆ. ಬರೆದಿಟ್ಕೋಬೋದು, ಸ್ವರ್ಗದಲ್ಲಿ ಅವ್ರಿಗೊಂದು ಆಸ್ಥಾನ ಪದವಿ ಸಿಗುತ್ತೆ ರೀ. ಈಗ ನಾನೊಂದು ದೇವಾಲಯ ಕಟ್ಟಬೇಕು ಅಂತಿದ್ದೇನೆ, ಅದಕ್ಕೆ ಯಾರಾದರೂ ಜಾಗದಾನವನ್ನು ಮಾಡೋದು. ಗುರುಗಳೇ, ನಾವು ಇದನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ, ನಾವೇ ಮಾಡಬೇಕು ಅಂದ್ಕೊಂಡಿದ್ದೀವಿ, ನೀವು ಮಾಡಿದ್ರೆ ಅಂದರೆ ಕೆಲವರು ಮಾಡಿರ್ತಕ್ಕಂಥ ಕಡೆ ನಾನು ಕೆಲವು ದೇವಾಲಯ ಮಾಡಿದ್ದೇನೆ. ಅದು ನಾನು ಅಂತ ಪದ ಇಲ್ಲಿ ಬಳಸೋ ಹಾಗಿಲ್ಲ. ಅವರು ಸ್ಥಳವನ್ನು ಕೊಟ್ಟಾಗ ನಾವುಗಳು ಅಲ್ಲಿ ಆಲಯ ನಿರ್ಮಾಣ ಮಾಡೋದು, ಅದು ಸಾರ್ವಜನಿಕರು ಉಪಯೋಗ ಆಗಬೇಕು. ಅಲ್ಲಿ ಅನ್ನದಾಸೋಹ ನಡೀತಿರಬೇಕು, ಒಂದಷ್ಟು ಜನರಿಗೆ ಪುಟೋಬ ಆಗ್ತಿರಬೇಕು, ಅನ್ನದಾನ ಆಗ್ತಿರಬೇಕು, ಹಾಗೇ ಇರಬೇಕು. ಆದರೆ ನೀವು ಕೇಳಿದ್ದ ಪ್ರಶ್ನೆ ಇದೆಯಲ್ಲ, ಇದು ಇನ್ನೂ ಬಹಳ ಅದ್ಭುತ. ಅನ್ನದಾನವೂ ಕೂಡ ಮಾಡಲಿಕ್ಕೆ ಆಗಲಿಲ್ಲ, ಅದರಷ್ಟೇ ಫಲವನ್ನು ನಾವು ಪಡ್ಕೊಳ್ಳಬೇಕು ಅಂತಂದರೆ ದಯವಿಟ್ಟು ಪ್ರೀತಿ ಬಂಧುಗಳೇ, ನನಗೆ ಯಜ್ಞದತ್ತ ಅಂತ ಹೆಸರಿಟ್ಟ ನನ್ನ ಕಾಶಿ ಜಗದ್ಗುರುಗಳು, ಏನು ಮಾಡ್ತೀಯಪ್ಪ ನೀನು, ಪ್ರತಿನಿತ್ಯ 5 ಮಿಸ್ ಮಾಡ್ತಿರ್ತೀಯ ಅಂತೇಳಿ ನನ್ನ ಪಂಚಯಜ್ಞಗಳನ್ನು ಖುಷಿಯಿಂದ ಮಾಡುವಂಥದ್ದು. ಅದಕ್ಕಾಗಿ ನೀವು ಅಷ್ಟೇ ಪ್ರತಿಫಲ ಪಡ್ಕೊಳ್ಬೇಕು ಅಂತಂದರೆ, ನೀವು ಊಟ ಮಾಡುವ ಮುನ್ನ ಸ್ವಲ್ಪ ನೀರನ್ನು ತೆಗೆದು ಪ್ರೋಕ್ಷಣೆ ಮಾಡಿ ಒಂದು ಅಗಳನ್ನು ತೆಗೆದು ಬಾಯಿಗೆ ಹಾಕ್ಕೋಬೇಕು. 2ನೇದು, 3ನೇದು, 4ನೇದು, 5ನೇದು ಹಲ್ಲಿಗೆ ಟಚ್ ಆಗಬಾರ್ದು. ಹಲ್ಲಿಗೆ ಟಚ್ ಆಗದೆ ಆ ಅನ್ನದ ಒಂದೊಂದು ಅಗಳನ್ನು ನೀವೇನಾದ್ರು ಹಾಗೆ ನುಂಗು ಬಿಡಬೇಕು. ಹಾಗೇನಾದರೂ ನೀವು ನುಂಗಿದರೆ ನೀವು ಅನ್ನದಾನ ಮಾಡೋದಾಗೆ. ಓಂ ಪ್ರಾಣಾಯ ಸ್ವಾಹ, ಓಂ ಅಪಾನಾಯ ಸ್ವಾಹ, ಓಂ ವ್ಯಾನಾಯ ಸ್ವಾಹ, ಓಂ ಉದಾನಾಯ ಸ್ವಾಹ, ಓಂ ಸಮಾನಾಯ ಸ್ವಾಹ, ಪರಬ್ರಹ್ಮಣೇ ನಮಃ. ಪರಬ್ರಹ್ಮನಿಗೂ ನೀವು ಅನ್ನವನ್ನು ಉಣಿಸಿದ ಹಾಗೆ, ಯಾರೋ ಎಲ್ಲೋ ನಿರ್ಗತಿಕರಿಗೂ ನೀವು ಅನ್ನ ಉಣಿಸಿದ ಹಾಗೆ, ಆ ಪರಮಾತ್ಮನಿಗೂ ಅನ್ನ ಉಣಿಸಿದ ಹಾಗೆ, ಪಂಚಭೂತಗಳಿಗೂ ನೀವು ಅನ್ನ ಉಣಿಸಿದ ಹಾಗೆ. ಅಲ್ಲಿಂದ ಅಗಿಯಬಾರದು. ಆ 5 ಅಗಳನ್ನು ನೀವೇನಾದರೂ ಒಂದೊಂದು ಮಂತ್ರ, ಈಗ ನಾನು ಹೇಳಿದ್ನಲ್ಲ, ಅದು ಹೇಳ್ಕೊಂಡು, ಹೇಳೋಕ್ಕಾಗಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ಒಟ್ಟಾರೆ ಅಲ್ಲಿಗೆ ಟಚ್ ಆಗಬಾರ್ದು. ಹಾಗೆ ನೀವೇನಾದರೂ ನುಂಗಿದ್ದೀನ ಅಂತಂದರೆ ಗೋದಾನ, ಭೂದಾನ, ಸುವರ್ಣದಾನ, ವಿದ್ಯಾದಾನ, ಅನ್ನದಾನ ಮಾಡಿದ ಫಲವನ್ನು ಪಡೆದುಕೊಳ್ಳುತ್ತೀರಿ. ಜೊತೆಗೆ ಈ ಪಂಚಭೂತಗಳಿಂದ ರಕ್ಷಣೆ ಕೂಡ ನೀವು ಪಡಿತೀರಿ. ಪ್ರೀತಿಯ ಬಂಧುಗಳೇ, ಗುರುಗಳ, ನಾನಿದು ಇಷ್ಟು ಸಿಂಪಲ್ ರೆಮಿಡಿ ಇರುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಅದಕ್ಕೆ ಏನಾದರೂ ಬೇರೆ ಆಲ್ಟರ್ನೇಟ್ ಹೇಳ್ತೀರಾ, ಇದ್ರ ಬದಲು ಈ ದಾನ ಮಾಡಿ ಅಂತ ಹೇಳ್ತೀರೇನೋ ಅಂತ ಅನ್ಕೊಳ್ತಾ ಇದ್ದೆ.
ಬಟ್ ನಾವು ಮಾಡುವಂಥ ಊಟದಲ್ಲೇ ಇದೆ. ಸೊ ಅಲ್ಲೇನೇ ಇದೆ, ಅದಕ್ಕೂ ಎಲ್ಲೂ ಹೋಗಬೇಕಾಗಿಲ್ಲ. ಇದೊಂದು ನಾವು ಎಲ್ಲಿ ಹಲ್ಲಿಗೆ ಟಚ್ ಆಗದೆ ಇರೋ ಹಾಗೆ ಆ ರೀತಿ ಮಾಡೋದ್ರಿಂದ ನಾವು ಎಷ್ಟು ದಾನ ಮಾಡಿರೋ ಅಷ್ಟು ನಮಗೆ ಫಲ ಸಿಗುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ ಅಂತಲೇ ಹೇಳ್ಬೋದು. ತುಂಬ ಸಿಂಪಲ್ ಆಗಿತ್ತು, ಅಷ್ಟೇ ಅದ್ಭುತವಾಗಿತ್ತು ಗುರುಗಳೇ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಎಲ್ಲ ದಾನಗಳಿಗಿಂತ ಶ್ರೇಷ್ಠವಾದ ದಾನ ಅನ್ನದಾನ ಮಾಡಿ ಅಂತ ಹೇಳ್ತಾರೆ. ಆದರೆ ಕೈಲಿ ಆಗ್ತಾ ಇರೋದಿಲ್ಲ, ಪ್ರತಿಫಲ ಪಡ್ಕೊಳ್ಬೇಕು, ಜೀವನದಲ್ಲಿ ಮುಂದೆ ಬರಬೇಕು ಅಂತಂದರೆ ಗುರುಗಳು ತಿಳಿಸ್ಕೊಟ್ಟಿರುವಂಥ ಈ ಟಿಪ್ನ ನೀವು ಫಾಲೋ ಮಾಡೋದ್ರಿಂದ ದಾನ ಮಾಡಿದಷ್ಟೇ ಫಲ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.